ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸ ಶಾಲೆಗಳ ಪರ್ಮಿಷನ್ಗೆ ಇದೀಗ ಹೊಸ ರೂಲ್ಸ್ಗಳು ಬರ್ತಾ ಇದೆ. ಮಕ್ಕಳ ಸುರಕ್ಷತೆಗೆ ಕೊಡಬೇಕಂತೆ ದೃಢೀಕರಣ ಪ್ರಮಾಣ ಪತ್ರ. ಹೇಗೆ ಸಾಧ್ಯ ಇದು ಅಂತ ಹೇಳಿ, ವೈಯಕ್ತಿಕ ಮತ್ತು ಸೆಕ್ಷುಯಲ್ ಸೇಫ್ಟಿ, ಎಮೋಷನಲ್ ಸೇಫ್ಟಿ ಬಗ್ಗೆ ಪತ್ರವನ್ನ ಕೊಡಬೇಕಂತೆ. ಶಿಕ್ಷಣ ಇಲಾಖೆಯ ಈ ಆದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಹೇಗೆ ಸಾಧ್ಯ ಇದು ಅಂತ ಹೇಳಿ, ನಾವು ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ಗಳಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಜ್ಞರಲ್ಲದ ನಾವು ಹೇಗೆ ದೃಢೀಕರಣವನ್ನ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಈ ನೋಡಿ, ಸೆಕ್ಸುಯಲ್ ಸೇಫ್ಟಿ ಬಗ್ಗೆ ಹೇಗೆ ಕೊಡಬೇಕು ನಾವು ಈ ಪತ್ರವನ್ನ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ತಂದೆ ತಾಯಿಗೆ ದೃಢೀಕರಣ ಪತ್ರ ಕೊಡಲ್ಲ. ಒಂದೊಂದು ಮಕ್ಕಳು ಒಂದೊಂದು ರೀತಿಯ ಭಾವನೆಯನ್ನ ಹೊಂದಿರ್ತಾರೆ, ಮನಸ್ಥಿತಿ ಇರತ್ತೆ ಅವರದ್ದು. ಅವರನ್ನ ಜಡ್ಜ್ ಮಾಡಿ ನಾವು ಹೇಗೆ ಸರ್ಟಿಫಿಕೇಟ್ ಕೊಡಬೇಕು, ಇದು ಯಾವ ಲೆಕ್ಕದಲ್ಲಿ ಆದೇಶ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಶಾಲಾ ಶಿಕ್ಷಣ ಇಲಾಖೆ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಖಾಸಗಿ ಶಾಲಾ ಆಡಳಿತ ಮಂಡಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಒಬ್ಬೊಬ್ರು ಮಕ್ಕಳದು ಒಂದೊಂದು ರೀತಿಯಾದಂತಹ ಮೆಂಟಾಲಿಟಿ ಇರುತ್ತೆ. ಅದನ್ನ ಅಪ್ಪ ಅಮ್ಮನೇ ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಮಕ್ಕಳು ಯಾವ ರೀತಿಯಾಗಿ ಮೆಂಟಾಲಿಟಿಯಲ್ಲಿ ಇರ್ತಾರೆ, ಇವತ್ತು ಹೇಗಿರ್ತಾರೆ, ಮುಂದಿನ ದಿನಗಳಲ್ಲಿ ಹೇಗಿರ್ತಾರೆ ಅನ್ನೋದನ್ನ ತಂದೆ ತಾಯಿಗೆ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಶಾಲಾ ಆಡಳಿತ ಮಂಡಳಿ ಹೇಗೆ ಇದನ್ನ ಜಡ್ಜ್ ಮಾಡುತ್ತೆ, ಯಾವನು ಇದನ್ನೆಲ್ಲ ತೆಗೆದುಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ? ನಿಜಕ್ಕೂ ಈ ಹಿಂದೆ ಇಲ್ಲದೆ ಇರೋದು ಹೊಸ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದು ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೆಕ್ಷುಯಲ್ ಸೇಫ್ಟಿ ಹೇಗೆ ನೀಡಬೇಕು ಅಂತ ಹೇಳಿ ಟೀಚರ್ಸ್ಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ, ತಜ್ಞರಲ್ಲದ ನಾವು ಹೇಗೆ ಈ ದೃಢೀಕರಣವನ್ನು ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಅವರೇ ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ. ಬಟ್ ಆದರೆ ನೀವು ಹಾಕ್ತಾ ಇರುವಂತಹ ಪರ್ಮಿಷನ್ಸ್ಗೆ ಏನು ಹೊಸ ರೂಲ್ಸ್ ಹಾಕ್ತಾ ಇದ್ದೀರೋ, ನೀವು ಒಮ್ಮೆ ಮತ್ತೆ ಮರುಪರಿಶೀಲನೆ ಮಾಡಬೇಕಾಗಿದೆ.